ಹೆಲೋ ಎವ್ರಿ ಒನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಅ ಸಿಂಪಲ್ ಸೆಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಅನ್ ಅಪ್ಡೇಟ್ ಆಫ್ ಯುವರ್ ಅಪ್ಕಮಿಂಗ್ ಇಯರ್ 2026-27 ಅಕಾಡೆಮಿಕ್ ಇಯರ್ ಸಿಲೆಬಸ್ ಅಪ್ಡೇಟ್ ಆಗಿದೆ. ಆದರೆ ಅಪ್ಡೇಟ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ಸಿಲೆಬಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ 6 months ಬ್ಯಾಕ್ ಅವ್ರು ಇನ್ಫಾರ್ಮ್ ಮಾಡಿರಬೇಕು. ಬಟ್ ಸಿಲೆಬಸ್ ಏನು ಚೇಂಜ್ ಆಗಿಲ್ಲ. ಬಟ್ ಯಾವಾಗಲೂ ನಾವು ಸಜೆಸ್ಟ್ ಮಾಡೋದು, ನೀವು ಯಾವುದೇ ಹೊಸ ವರ್ಷಕ್ಕೆ ಅಕಾಡೆಮಿಕ್ ಇಯರ್ಗೆ ಹೋದಾಗ ಬೆಟರ್ ಟು ಗೋ ಥ್ರೂ ಅ ನ್ಯೂ ಟೆಕ್ಸ್ಟ್ ಬುಕ್. ಅಲ್ಲಿ ಅಟ್ಲೀಸ್ಟ್ ಮಿನಿಮಮ್ 4 to 5 ಏನಾಗಿರುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಅಥವಾ ಸೈಂಟಿಫಿಕ್ ನೇಮ್ಸ್ಗಳು, ಸೈಂಟಿಸ್ಟ್ ನೇಮ್ಸ್ಗಳೆಲ್ಲ ಕ್ರಾಸ್ ವೆರಿಫೈ ಮಾಡಿ ಕರೆಕ್ಟ್ ಮಾಡಿರ್ತಾರೆ. ರಾಂಗ್ ಇದ್ರೆ ಪ್ರೀವಿಯಸ್ ಇಯರಲ್ಲಿ ರಾಂಗ್ ಇರೋದನ್ನ ಕರೆಕ್ಟ್ ಮಾಡಿರ್ತಾರೆ. ಬಟ್ ಇವಾಗ ಅಪ್ಡೇಟ್ ಏನಂತ ಹೇಳಿದ್ರೆ, ಪ್ರೋಗ್ರಾಮ್ ಆಫ್ ವರ್ಕ್ ಫಾರ್ 2026-27 ಈ ಅಕಾಡೆಮಿಕ್ ಇಯರ್ಗೆ ರಿಲೀಸ್ ಮಾಡಿದ್ದಾರೆ. ಪ್ರೋಗ್ರಾಮ್ ಆಫ್ ವರ್ಕ್ ಅಂತ ಹೇಳಿದ್ರೆ ಯಾವ ಮಂತಲ್ಲಿ ಯಾವ ಸಿಲೆಬಸನ್ನು ಕಂಪ್ಲೀಟ್ ಮಾಡಬೇಕು, ಯಾವ ಮಂತಲ್ಲಿ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ಗಳನ್ನ ಇಡಬೇಕು, ಮತ್ತು ಯಾವಾಗ ಮಿಡ್ ಟರ್ಮ್ ಎಕ್ಸಾಮ್ ಬರಬೇಕು, ದಸರಾ ಹಾಲಿಡೇಸ್ ಆದಮೇಲೆ ಇಲ್ಲ ಅದಕ್ಕೆ ಮುಂಚೆ ಬರಬೇಕಾ ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ಪ್ರೋಗ್ರಾಮ್ ಆಫ್ ವರ್ಕ್ ಇರುತ್ತೆ. ಆ್ಯಕ್ಚುಲಿ ದಿಸ್ ಈಸ್ ಫಾರ್ ಲೆಕ್ಚರರ್ಸ್, ಕಾಲೇಜ್ಗೆ. ನಿಮಗೆ ಯಾಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ಗಳು ಯಾಕೆ ಅರ್ಥ ಮಾಡ್ಕೋಬೇಕು ಇದನ್ನು, ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಮಂತಲ್ಲಿ ಯಾವ ನಾನು ಸಿಲೆಬಸನ್ನು ಕಂಪ್ಲೀಟ್ ಮಾಡಬೇಕು ಬೈ ಸ್ಟಡಿಯಿಂಗ್ ಅನ್ನೋದು ಗೊತ್ತಾಗುತ್ತೆ. ಮತ್ತು ಯಾವ ಟೆಸ್ಟ್ಗಳಿಗೆ ನಾನು ಪ್ರಿಪೇರ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ನಿಮಗೆ ಪ್ಲ್ಯಾನಿಂಗ್ ಇದ್ದರೆ, ಒಂದು ಐಡಿಯಾ ಇದ್ದರೆ, ನಿಮ್ಮ ಸ್ಟಡಿ ಕೂಡ ಸ್ಮೂತಾಗಿರುತ್ತೆ. ಸೊ Government of Karnataka, Department of School Education, Pre-University Program of Work for 26-27 has been released. ಸೊ ರೈಟ್ ನಾವು ಈಗ ಸ್ಟ್ಯಾಟ್ಸ್ ನಿಮಗೆ ಬೇಡ ಅಲ್ವಾ, ಕೆಲವರು ಸ್ಟ್ಯಾಟ್ಸ್ ಅವರು ಇರ್ತೀರಾ. ಬಟ್ ವಿ ಆರ್ ಫೋಕಸಿಂಗ್ ಆನ್ PCMB ನೋಡೋಣ. ಇವಾಗ ಫಸ್ಟ್ PU ಫಿಸಿಕ್ಸ್ ಪ್ರೋಗ್ರಾಮ್ ಆಫ್ ವರ್ಕ್ ಫಾರ್ 26-27 ಅಬ್ಸರ್ವ್ ಮಾಡ್ಬೋದು ನೀವು. ಮೇ ಇಂದನೇ ಶುರು ಆಗುತ್ತೆ. ಹಿಂದೆ ಎಲ್ಲ ನಿಮಗೆ ಏಪ್ರಿಲ್ ಮೇ ಕಂಪ್ಲೀಟ್ ಹಾಲಿಡೇಸು. ಇವಾಗ ಸ್ವಲ್ಪ ಬೇಗನೆ ಶುರು ಮಾಡಿಬಿಡ್ತಾರೆ. ಅಂದರೆ ಆ್ಯಕ್ಚುಲಾಗಿ ಇರೋದು ಈ ಥರ, ಎಲ್ಲ ಕ್ಲಾಸಸ್ಗಳನ್ನ ನೀವು ಜೂನ್ಗೆ ಸ್ಟಾರ್ಟ್ ಮಾಡಿಬಿಡ್ಬೇಕಿದ್ರೆ ಆ ಸಿಲೆಬಸ್ಗಳನ್ನ ಬೇಗ ಕಂಪ್ಲೀಟ್ ಮಾಡ್ಕೊಬೋದು. ಬಟ್ ರೈಟ್ ನೌ ದಿಸ್ ಇಸ್ ದ ಪ್ರೋಗ್ರಾಮ್ ಆಫ್ ವರ್ಕ್ ಫಾರ್ ಫಿಸಿಕ್ಸ್. ಇದು 2026-27ಗೆ ಮೇಯಿಂದ ಶುರು ಆದರೆ ಮತ್ತೆ ಅಬ್ಸರ್ವ್ ಮಾಡಿ ಇಲ್ಲಿ ಯಾವ ಚಾಪ್ಟರ್ಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಅವೈಲಬಲ್. ಅದು ನಿಮಗೆ ಬೇಕಾಗಿಲ್ಲ ಅಲ್ಲ, ನಂಬರ್ ಆಫ್ ಅವರ್ಸ್ ಫಾರ್ ಸ್ಟಡಿಂಗ್ ಬೇಕು, ಅಥವಾ ಎಷ್ಟು ಟೈಮಲ್ಲಿ ನೀವು ಸ್ಟಡಿ ಮಾಡ್ತೀರ ಅನ್ನೋದು ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಟೈಮ್ ತೆಗೆದುಕೊಳ್ತೀರಾ ನೋಡಿ. ಈಗ ಅವರು ಪಾಠ ಮಾಡೋದಕ್ಕೇ 18 hours ತೆಗೆದುಕೊಳ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ, ನೀವು ಸ್ಟಡಿ ಮಾಡೋದಕ್ಕೆ ಫಾಸ್ಟ್ ಇರ್ತೀರಾ ನೀವು ಅಲ್ವಾ, ಸೊ ಬೇಗ ಕಂಪ್ಲೀಟ್ ಮಾಡಬಹುದು. ಸೊ ಅದ್ರ ಜೊತೆಗೆ ಇಲ್ಲಿ ಅಲಾಟೆಡ್ ಹವರ್ಸ್ಗಳು ಓಕೆ ಫೈನ್ ದೆನ್, ಅಂದರೆ ಪರ್ಟಿಕ್ಯುಲರ್ ಒಂದು ಸೆಗ್ಮೆಂಟ್ಗಳಿಗೆ ಚೇಂಜ್ ಮಾಡಿರ್ತಾರೆ. ಓಕೆ, ಯು ಕ್ಯಾನ್ ಸಿ ಪ್ರಾಕ್ಟಿಕಲ್ಲು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಫಸ್ಟು ನಿಮಗೆ ಸಿಲೆಬಸ್ ಅರ್ಥ ಆದರೆ, ಅದಕ್ಕೆ ಯಾವಾಗಲೂ ಕೂಡ ಕಾಲೇಜಸ್ಗಳಲ್ಲಿ ಒಂದು ಟೆಕ್ಸ್ಟ್ ಬುಕ್ ಇದ್ರೆ ಅಲ್ಲೇ ಇರುತ್ತೆ. ನೋಟ್ಸ್ನ ಫಸ್ಟ್ ಪೇಜಲ್ಲೇ ನಿಮಗೆ ಸಿಲೆಬಸ್ ಗೊತ್ತಿದ್ರೆ, ಯಾವ ಚಾಪ್ಟ್ರು ಯಾವ ಥರ ಇರುತ್ತೆ, ಅದರೊಳಗಡೆ ಇರೋ ಸಬ್ ಟಾಪಿಕ್ಗಳು ಗೊತ್ತಿದ್ರೆ ಸ್ವಲ್ಪ ಒಂದು 10% ನಿಮಗೆ ಆ ಸಿಲೆಬಸ್ ಅರ್ಥ ಆದಂಗೆ, ಅಥವಾ ಎಂಟೈರ್ ಕೋರ್ಸೇ ಅರ್ಥ ಆದಂಗೆ. ಓಕೆ, ಸೊ ಫೈನಲಿ ಹಾಗೆ ಕಂಟಿನ್ಯೂ ಮಾಡಿದ್ರೆ, ಸೊ ಸೆಕೆಂಡ್ PU ಇಲ್ಲಿ ಪ್ರಾಕ್ಟಿಕಲ್ ಕೂಡ ಇದೆ, ಫಸ್ಟ್ ಟೆಸ್ಟ್ ಇದೆ. ದಿಸ್ ಇಸ್ ಇಂಪಾರ್ಟೆಂಟ್. ಇದಕ್ಕೆ ನಮಗೆ ಪ್ರೋಗ್ರಾಮ್ ಆಫ್ ವರ್ಕ್ ಬೇಕಾಗಿರೋದು. ಫಸ್ಟ್ ಟೆಸ್ಟ್ ಬಂದ್ಬಿಟ್ಟು 3/8/2026 ಇಂದ, ಅಂದರೆ 7/8/2026 ಈ ರೇಂಜಲ್ಲಿ ಇರುತ್ತೆ. ದಟ್ ಮೀನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆನ್ 8th month, ಫಸ್ಟ್ ಟೆಸ್ಟನ್ನು 8th monthಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ಈ ಪ್ರೋಗ್ರಾಮ್ ಆಫ್ ವರ್ಕ್ ಅಥವಾ ಅಪ್ಡೇಟೆಡ್ ಸಿಲೆಬಸ್ ಹೇಳ್ತಾ ಇದೆ ನಿಮಗೆ 26-27ನಲ್ಲಿ. ಐ ಆಮ್ ಟಾಕಿಂಗ್ ಅಬೌಟ್ ರೈಟ್ ನಾವು ಫಸ್ಟ್ PU ಇದು. ಇದೇ ಥರ ಸೆಕೆಂಡ್ PU ಕೂಡ ಇದೆ. ಸೊ ಕ್ಲಾಸ್ 10ಇಂದ ಕ್ಲಾಸ್ 11ಗೆ ಬಂದಿರೋರಿಗೆ, ಫಸ್ಟ್ PU ಬಂದಿರೋರಿಗೆ, ಫಸ್ಟ್ PU ಇಂದ ಕ್ಲಾಸ್ 12 ಅಥವಾ ಸೆಕೆಂಡ್ PUಗೆ ಬಂದಿರೋರಿಗೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಸ್ಟ್ ಟೆಸ್ಟ್ ಯಾವಾಗಿರುತ್ತೆ, 8th monthಲ್ಲಿ ಇರುತ್ತೆ, ಅದು ಕೂಡ ಫಸ್ಟ್ ವೀಕಲ್ಲೇ ಇರುತ್ತೆ. ಆ್ಯಂಡ್ ಹಾಗೆ ನೋಡಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ಗಳು ಹಾಗೆ ಕಂಟಿನ್ಯೂ ಆಗಿರುತ್ತೆ. ಆ್ಯಂಡ್ ವಿ ಕ್ಯಾನ್ ಗೋ ಫಾರ್ ದ ಪ್ರಾಕ್ಟಿಕಲ್ ಮಿಡ್ ಟರ್ಮ್ ಎಕ್ಸಾಮ್. ನೋಡಿ ಇಲ್ಲಿ, ದ ಮಿಡ್ ಟರ್ಮ್ ಎಕ್ಸಾಮ್ ದಟ್ ಸ್ಟಾರ್ಟ್ಸ್ ಆನ್ 25th of 9th to 9th of 10 ಅಂತ ಹೇಳಿದ್ರೆ ಯಾವ್ದು ಬರುತ್ತೆ, ಅಕ್ಟೋಬರ್ಗೆ ಬಂದ್ಬಿಡುತ್ತೆ. ಆಯಿತಾ, ಸೊ ಈ ಟೈಮಲ್ಲಿ ಇರುತ್ತೆ 9th ಮತ್ತು 10th ಮಂತಲ್ಲಿ. ಸೊ ಆಲ್ಮೋಸ್ಟ್ ನಿಮಗೆ ಮಿಡ್ ಟರ್ಮ್ ಇರುತ್ತೆ. ಅದಾದಮೇಲೆ ಮಿಡ್ ಟರ್ಮ್ ವೆಕೇಷನ್ ಅಂತ ಹೇಳಿದ್ದಾರೆ ಇವಾಗ. ಮಿಡ್ ಟರ್ಮ್ ವೆಕೇಷನ್ ಆಫ್ಟರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್. ಯಾವಾಗಲೂ ಹಾಗೆ ಇರುತ್ತೆ. ಕೆಲವು ಬಾರಿ ಸ್ವಲ್ಪ ಉಲ್ಟನೂ ಆಗಬಹುದು. ಇದು ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರುತ್ತೆ ಕೆಲವು ಬಾರಿ, ಯಾಕೆಂದರೆ ಸಮ್ಟೈಮ್ಸ್ ಒಂದು ರೀಜನಲ್ ಪ್ರಿಫರೆನ್ಸ್ ಕೊಡೋದ್ರಿಂದ
ಸೊ ಅವರು ವೇರಿ ಮಾಡ್ಕೊಬೋದು ಯಾವ ಥರ ಬೇಕಾದರೂ. ಬಟ್ ರೈಟ್ ನೌ ಯು ಕಮ್ ಟು ನೋ 9th ಮತ್ತು 10th ಮಂತಲ್ಲಿ ಇನ್ ಬಿಟ್ವೀನ್ ಸೊ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ ಅಂತ. ಓಕೆ, ಸೊ ಫೈನ್, ಇದು ಫಿಸಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ದಟ್ ಕಂಟಿನ್ಯೂಸ್ ಫಾರ್ ಅದರ್ ಸಬ್ಜೆಕ್ಟ್ಸ್ ಟೂ. ಬೇರೆ ಸಬ್ಜೆಕ್ಟ್ಗಳಿಗೂ ಕೂಡ ಕಂಟಿನ್ಯೂ ಆಗುತ್ತೆ. ಅಗೇನ್ ಸೆಕೆಂಡ್ ಪಿ ಯು ಫಿಸಿಕ್ಸ್ ಇದೆ. ಸೆಕೆಂಡ್ ಪಿ ಯು ಫಿಸಿಕ್ಸಲ್ಲೂ ಕೂಡ ಈಗ ಫಸ್ಟು ಪಿ ಯು ಅನ್ನು ಚೆಕ್ ಮಾಡೋಣ, ಫಸ್ಟ್ ಟೆಸ್ಟನ್ನು ಚೆಕ್ ಮಾಡೋಣ. ಹಿಯರ್ ಇಟ್ ಈಸ್. ಫಸ್ಟ್ ಟೆಸ್ಟ್ ಡೇಟ್ ಕೂಡ ಅದೇ ಇದೆ, 3 to 7 ಆಫ್ ಯುವರ್ 8th ಮಂತ್ ಅಂತ ಹೇಳಿ. ಸೊ ಆ ಟೈಮ್ ಪೀರಿಯಡಲ್ಲಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಗೆ ಸೊ ಅಪ್ಕಮಿಂಗ್ ಇಯರಲ್ಲಿ 26-27 ಅಕಾಡೆಮಿಕ್ ಇಯರ್ಲಿ ಟೆಸ್ಟ್ಗಳಿರುತ್ತೆ ಅಂತ. ಮಿಡ್ ಟರ್ಮ್ ಕೂಡ ಹಾಗೆ ಇರುತ್ತೆ. ಆ್ಯಂಡ್ ಸಿಲೆಬಸ್ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಯಾವ್ಯಾವ ಟಾಪಿಕ್ಗಳು ಅಂತ ಹೇಳಿ. ಇದರಿಂದಾನೇ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ಗಳನ್ನು ಕೇಳೋದು. ಅಂದರೆ ಕೆಲವರು ಅಂದ್ಕೊಂಡಿರ್ತೀರ, ಐ ವಿಲ್ ಶೋ ಯು. ಈಗ ಒಂದು ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ 157 ಪೇಜ್ಗೆ ಹೋಗ್ತೀನಿ ನಾನು. 157 ಯಾಕೆ ಸರ್ ಅಂತ ಹೇಳಿದ್ರೆ, ಸೊ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸಬ್ಜೆಕ್ಟ್ ಇದೆ, ಆಯಿತಾ. ಸ್ಕ್ರಾಲಿಂಗ್ ಫಾರ್ ಅಬೌಟ್ 2 minutes ಮಕ್ಕಳೇ, ಆಯಿತಾ. ಸೊ 157ಗೆ ಹೋಗೋಣ. 157 ದೇರ್ ಯು ವಿಲ್ ಸಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬರುತ್ತೆ. ಅದರಲ್ಲಿ ನಾವು ಅರ್ಥ ಮಾಡ್ಕೊಬೋದು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು 57 ಅಲ್ವಾ. ಓಕೆ, ಇಲ್ಲಿ ಬಂತು ನೋಡಿ ಫಸ್ಟ್ ಪಿ ಯು ಬಯಾಲಜಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಾಕೆ ಇದನ್ನು ತೆಗೆದುಕೊಂಡೆ ಇವಾಗ, ಅಕಸ್ಮಾತ್ ನೀವು ಚಾಪ್ಟರ್ ಓದ್ತಾ ಇರ್ತೀರ ದ ಲಿವಿಂಗ್ ವರ್ಲ್ಡ್ ಅಂತ. ಸರ್ ಲಿವಿಂಗ್ ವರ್ಲ್ಡಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ಗಳು ಈ ವರ್ಷ ಇದೆಯಾ ಅಂತ ಡೌಟ್ ಇದ್ದರೆ ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ದಿಸ್. ಇದು ಅಫಿಷಿಯಲ್ ಆಗಿ ರಿಲೀಸ್ ಆಗಿರೋದು. ಅದರಲ್ಲಿ ಯಾವ್ಯಾವ ಟಾಪಿಕ್ ಇರುತ್ತೆ ಅಂತ ಇಲ್ಲೇ ಇದೆ. ಈಗ ವಾಟ್ ಈಸ್ ಲಿವಿಂಗ್ ಅಂತ ಇರುತ್ತೆ, ಟೆಕ್ಸ್ಟ್ ಬುಕ್ಕಿನಲ್ಲೆಲ್ಲ ಅದೇ ಇರೋದು. ರ್ಯಾಷನಲೈಸ್ಡ್ ಸಿಲೆಬಸ್ ಲಾಸ್ಟ್ 2 yearಲ್ಲಿ ಅಪ್ಡೇಟ್ ಆಯ್ತಲ್ಲ, ಅದೇ ಇರುತ್ತೆ. ಆ ಎಲ್ಲ ಟಾಪಿಕ್ಗಳನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಅದು ದ ಲಿವಿಂಗ್ ವರ್ಲ್ಡಲ್ಲಿ, ಅದಾದಮೇಲೆ ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ ಸಬ್ ಟಾಪಿಕ್ಸ್ ದಟ್ ಯು ಆರ್ ಸ್ಟಡಿಂಗ್ ಇನ್ ದಿಸ್ ಇಯರ್. ಯಾವ್ಯಾವ ಟಾಪಿಕ್ನ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಸೇಲೆಂಟ್ ಫೀಚರ್ಸ್ಗಳು ಮತ್ತು ಕಿಂಗ್ಡಮ್ಗಳದ್ದು ಎಲ್ಲ ತಿಳ್ಕೊಳ್ತಾ ಇರ್ತೀರಾ. ಸೊ ಎಲ್ಲ ಚಾಪ್ಟರ್ಗಳನ್ನ ನೋಡ್ಬೋದು ನೀವು. ಸೊ ಇನ್ನು ಕೆಲವರಿಗೆ ಡೌಟ್ ಇರ್ತೀವಿ ಇವಾಗ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ. ಈಗ ಆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಂತ ಬಂದಾಗ ಇಲ್ಲಿ ನೋಡಿ ಮಾರ್ಫಾಲಜಿ ಅನಾಟಮಿ ಫ್ರಾಗ್ ಇದೆ. ಇದು KCET ಮತ್ತು ಬೋರ್ಡ್ ರಿಲೇಟೆಡ್, ಎಸ್ಪೆಷಲಿ ಬೋರ್ಡ್ ರಿಲೇಟೆಡ್. KCETಗೆ ಇನ್ನೊಂದು ಬಿಡ್ತಾರೆ, ಅದು ಕೂಡ ಬೋರ್ಡ್ ರಿಲೇಟೆಡ್ ಆಗಿರುತ್ತೆ, ಕಂಪ್ಲೀಟ್ಲಿ ರ್ಯಾಷನಲೈಸ್ ಸಿಲೆಬಸ್ಸೇ ಆಗಿರುತ್ತೆ. ನೀಟಿಗೆ ಮಾತ್ರ ಚೇಂಜ್ ಆಗಿಬಿಡುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಯಾವ ಯಾವ ಕಾನ್ಸೆಪ್ಟ್ಗಳು ಇರುತ್ತೆ ಮತ್ತು ಟೆಸ್ಟ್ಗಳನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಆ್ಯಂಡ್ 4 hours ಪ್ರಾಕ್ಟಿಕಲ್ಸ್ ಅಂತ ಇದೆ. ಸೊ ರಿಲೇಟೆಡ್ ಟು ದಟ್ ಅದ್ರ ಜೊತೆಗೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ನಿಮಗೆ ಸಿಲೆಬಸ್ಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಡೌನ್ಲೋಡ್ ದಿಸ್ ಆ್ಯಂಡ್ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಸ್ಟಡಿ. ಅದ್ರ ಮೇಲೆ ನೀವು ಸ್ಟಡಿ ಮಾಡಬಹುದು. ಸಿಲೆಬಸ್ಗಳನ್ನು ಅರ್ಥ ಆದರೆ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗಿಬಿಡುತ್ತೆ. ಸೊ ಯಾವ ಥರ ಓದಬೇಕು, ಫಸ್ಟ್ ಟೆಸ್ಟ್ಗಳಿಗೆ ಯಾವ ಥರ ಓದಬೇಕು ಏನು ಅಂತ ಎಲ್ಲ ಹೇಳಿಬಿಟ್ಟು. ಓಕೆ, ಸೊ ಇದು ಜಸ್ಟ್ ಸಿಂಪಲ್ ಅಪ್ಡೇಟ್ ಮಕ್ಕಳೇ. ಪ್ರೋಗ್ರಾಮ್ ಆಫ್ ವರ್ಕ್ ರಿಲೀಸ್ ಆಗಿದೆ, ಸಿಲೆಬಸ್ ಅಪ್ಡೇಟ್ ಆಗಿದೆ 26-27ಗೆ ಅಂತ ಹೇಳಿಬಿಟ್ಟು. ಸೊ ಮತ್ತೆ ಸಿಗೋಣ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ದರೆ, ಅದನ್ನು ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ಹೇಳಿದ್ರೆ, ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗೋಸ್ಕರ, ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮ್ನ ಟಾರ್ಗೆಟ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ಗೋಸ್ಕರ ಸೊ ಒಂದು ಬ್ಯಾಚನ್ನು ಲಾಂಚ್ ಮಾಡಿದ್ದೀವಿ. ಆ್ಯಂಡ್ ದಟ್ ಬ್ಯಾಚ್ ಈಸ್ ಪ್ರಗತಿ ಸೆಕೆಂಡ್ ಪಿ ಯು 2027. ಸೊ 27ನಲ್ಲಿ ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮ್ ಬರೆಯೋರಿಗೆ ಈ ಬ್ಯಾಚ್ ಕಂಪ್ಲೀಟ್ ಆಗಿ ಡೆಡಿಕೇಟ್ ಆಗಿರುತ್ತೆ. ಆ್ಯಂಡ್ ಯು ನೋ ದಟ್ ಈ ಕಂಪ್ಲೀಟ್ ಬ್ಯಾಚಲ್ಲಿ ನಿಮಗೆ ಆ ಬೋರ್ಡ್ ಎಕ್ಸಾಮ್ಗೆ ಏನೆಲ್ಲ ಪ್ರಿಪ್ರೇಷನ್ ಬೇಕೋ ಅದನ್ನೆಲ್ಲ ಕೊಡಲಾಗುತ್ತೆ. ಸೊ DPPsಗಳಿರುತ್ತೆ, ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಲಾಗುತ್ತೆ. ಸೊ ಇನ್ ಡೆಪ್ತ್ ಆಗಿ ಕಾನ್ಸೆಪ್ಟ್ಗಳನ್ನ ಹೇಳ್ಕೊಡಲಾಗುತ್ತೆ. ಸೊ ಅದು ಪ್ರಗತಿ ಸೆಕೆಂಡ್ ಪಿ ಯು 2027 ಬ್ಯಾಚ್. ಸೊ ನೀವು ಆ ಬ್ಯಾಚ್ಗೆ ಏನಾದರೂ ಎನ್ರೋಲ್ ಆಗಬೇಕು ಅಂತ ಹೇಳಿದ್ರೆ ದಟ್ ಈಸ್ ಅವೈಲಬಲ್ ಆನ್ PW ಆ್ಯಪ್. ಸೊ PW ಆ್ಯಪಲ್ಲಿ ಬ್ಯಾಚ್ಗೆ ಹೋಗ್ಬಿಟ್ಟು ಪ್ರಗತಿ ಸೆಕೆಂಡ್ ಪಿ ಯು 2027 ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ, ಎನ್ರೋಲ್ ಆಗ್ಬೋದು. ಓಕೆನಾ. ಸೊ ಈ ಎಲ್ಲ ಟಾಪಿಕ್ಸ್ಗಳನ್ನು ಅದರಲ್ಲೂ ಕೂಡ ನಾನು ಹೇಳಿದೆ ನಿಮಗೆ ಫಸ್ಟ್ ಟೆಸ್ಟ್ಗೆ, ಸೆಕೆಂಡ್ ಟೆಸ್ಟ್ಗೆ ಮತ್ತು ಮಿಡ್ ಟರ್ಮ್ಗೆ, ಫೈನಲ್ ಎಕ್ಸಾಮ್ಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅದನ್ನೆಲ್ಲ ಆ ಬ್ಯಾಚಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆನಾ. ಸೊ ಇದಿಷ್ಟು ಈ ಸಿಂಪಲ್ ಸ್ಟ್ರಾಟಜಿಕಲ್ ವಿಡಿಯೋ ಆಗಿತ್ತು, ಅಪ್ಡೇಟ್ ಆನ್ ಸಿಲೆಬಸ್ 26-27. ಸೊ ಮತ್ತೆ ಸಿಗೋಣ ಮಕ್ಕಳೇ ಇನ್ನೊಂದು ಸೆಷನಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್. Bye bye.